ಇಲ್ಲ ಅವ್ರು ಯಾವುದೋ ಒಂದು ಇಕ್ಕಟ್ಟು ಸಿಗಿ ಹಾಕೊಂಡವ್ರು ಗೊತ್ತಾಯ್ತಾ ಇಲ್ಲ. ಅವರು ಮೇಲ್ಮಟ್ಟದ ಇಕ್ಕಟ್ಟಿಯಲ್ಲಿ ಕುಮಾರಸ್ವಾಮಿಗೆ ಮಾಡಿದಂಥ ಅವಮಾನ ಇದೆಯಲ್ಲ, ಅದು ಕುಮಾರಸ್ವಾಮಿಗಲ್ಲ, ಕುಮಾರಸ್ವಾಮಿ ಹತ್ತು ಸೈಡಿಗೆ ಬಿಟ್ಬಿಡೋದಲ್ಲಿ ಒಬ್ಬ ಕೇಂದ್ರ ಸಚಿವರಿಗೆ ಅವಮಾನ ಮಾಡ್ತಾರೆ ಅಂತ ಅಂದರೆ ಇವರು ಮತ್ತು ಯಾವ ಉದ್ದೇಶಕ್ಕೋಸ್ಕರ ನೀವು ಪ್ರೋಟೋಕಾಲ್ ಅಂತ ಮಾಡಿಕೊಂಡಿದ್ರೆ ನೀವು? ಹಾಂ, ಯಾವುದು? ಈಗ ಎಷ್ಟೋ ಜನ ಸೀನಿಯರ್ಗಳಿದ್ದಾರೆ, 5 ಗಾಡಿ ತಂದವ್ರೆ, ನಿಮಗೆ ತಮ್ಮ ಗಮನಕ್ಕೆ ತಂದಿರಲಿ. ಅದು ಎಲೆಕ್ಟ್ರಿಕ್ ಗಾಡಿ ಬಂದಿದ್ದಾವೆ ಇಲ್ಲಿ. ಯಾರಿಗೆ ಅಂತ ಅಂದರೆ ಸೀನಿಯರ್ ನಡೆಯೋಕ್ಕಾಗಲ್ಲ, ಸೀನಿಯರ್ ಸಿಟಿಜನ್ಸ್ಗಳಿಗೆ. ಅವ್ರನ್ನ ದೇವಸ್ಥಾನ ಕರ್ಕೊಂಡು ಹೋಗಲ್ಲಿ. ಇವಾಗ ಗಾಡಿಗಳು ಕಾಣ್ತಿಲ್ಲ, ಮಾಯಾಬಿಟ್ಟವೆ ಈಗ ಅವು. 5 ಗಾಡಿಗಳಿದ್ದಾವೆ ತಂದಿರೋ, ಅದಕ್ಕೆ ಬಿಲ್ ಮಾಡೋರು. ಅದು ತೆಗಿತೀನಿ. ಆ ತಮ್ಮ ಮುಗಿದ ಮೇಲೆ ನಾನು ಹೇಳಿದ್ದೀನಿ 2 ಕೋಟಿ ಹಗರಣ ಹೇಳಿದ್ದೀನಲ್ಲ, 2 ಕೋಟಿ ಅಲ್ಲ, 2 ಕೋಟಿ ಹೆಚ್ಚಿನ ಹಗರಣ ತಮ್ಮ ಮುಂದೆ ಇಡ್ತೀನಿ ನಾನು ತಂದಿಗ. ಎಲ್ಲ ಆಲ್ರೆಡಿ 70% ಕಲೆಕ್ಟ್ ಮಾಡಿದ್ದೀನಿ ನಾನೀಗ. ಒಂದು ಆಸ್ತಂಭ ಜಾತ್ರೆ ಹೆಸರು ಮಾಡಿಕೊಂಡವ್ರು ಅಷ್ಟೇ. ಇಲ್ಲಿ ಮಿಕ್ಕಿದ ಅಧಿಕಾರಿಗಳಿಗೆಲ್ಲ ಮೊದಲೇ ಫಿಕ್ಸ್ ಆಗೋಗ್ಬಿಟ್ಟಿತ್ತು. ಅದು ಆ ಫಿಕ್ಸ್ ಆಗಿ ಅವರಲ್ಲಿ ಆಸ್ತಂಭ ಪವಾಡ ಅಂತ ಜನಗಳು ತೋರಿಸೋದಲ್ಲಿ ಜನಗಳು ಬರೋಂಥ ಇನ್ನೊಂದು ಸಣ್ಣದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ನಾನಲ್ಲಿ ಕೆಲವರು ಪಾಸ್ ಖರೀದಿ ಮಾಡ್ಯಾರೆ ಅಂತ ಹೇಳ್ತಾರೆ. ಸಿಂಪಲ್ಲು, ನಾನು 5 ಲಕ್ಷ ಕೊಟ್ಟೆ, 6 ಲಕ್ಷ ಕೊಟ್ಟೆ, 10 ಲಕ್ಷ ಕೊಟ್ಟೆ ಅಂತ ಹೇಳಿ ಅಷ್ಟು ಬಲ್ಕ್ ಅಮೌಂಟ್ ಕೊಡ್ಬೇಕಾದ್ರೆ ಒಂದು ರೆಸಿಪ್ಟ್ ಅಂತ ಬೇಕಲ್ವಾ? ಟಿಕೆಟ್ ನೀವು ಕೊಡ್ತೀರಪ್ಪ, ಇಲ್ಲ ಅಂತ ಹೇಳಲ್ಲ. 5 ಲಕ್ಷ ರೂಪಾಯಿ ನೀವು ಪಾಸು 500 ಪಾಸ್ ಕೊಡಬೇಕು ಅಂತ, ಒಬ್ರಿಗೆ 500 ಪಾಸ್ ಕೊಡಬೇಕು, ಒಂದು ಲೆಟ್ರ್ ಏನಾದ್ರು ಇರಬೇಕಲ್ವಾ? ಅವ್ರು ಕ್ಯಾಶಾಗಿ ಕೊಟ್ಟವರು, ಇಲ್ಲ ಡಿ ಕೊಟ್ಟವರು, ಚೆಕ್ ಕೊಟ್ಟವರು, ಬರೀ ಸುಳ್ಳು ಕಥೆಗಳಿದ್ದು. ಯಾಕೆಂದರೆ ಪಾಸ್ ಖರ್ಚಾಗ್ತಿರೋದು ಸತ್ಯ, ಜನಸಂಬಂಧ ಕರ್ಕೊಂಡು ಹೋಗ್ತಿರೋದು ಸತ್ಯ. ಅದು ಜನಗಳಿಗೆ ಕೊಡೋದು ಇದು ಸಂದೇಶ. ಇದು ಇವರು ಸಚಿವರು ಇಷ್ಟು ಪಾಸ್ ಪರ್ಚೇಸ್ ಮಾಡಿದ್ರಂತೆ. ನಾನು ಹೇಳೋದಲ್ಲಿ ಅದೇ ಟಿಕೆಟು, ಸಾರಿ ಟಿಕೆಟ್ 1000 ರೂಪಾಯಿ ಟಿಕೆಟ್ಗಳು. ನೀವು ಸಚಿವರು ಟಿಕೆಟ್ ಪರ್ಚೇಸ್ ಮಾಡಿದವರು, ನಿಮ್ಮವ್ರು ಬೇಕಾದಂಥ ಹೆಸರು ಯಾರು ಸಂಸದರು, ಶಾಸಕರು ಟಿಕೆಟ್ ಪರ್ಚೇಸ್ ಮಾಡಿದಂಥವ್ರು SPTC ಯಾಕೆ ಇಟ್ಕೊತೀರಾ? ಪಾಸ್ನ ಟಿಕೆಟ್ ನಿಮಗೆ ಟಿಕೆಟ್ ಕೊಟ್ಟು ಅವ್ರು ಇಟ್ಕೋಬೇಕಲ್ಲ, ತಗೊಂಡ್ರವರು. ನೀವು ಯಾಕೆ ಇಟ್ಕೊಂಡು ಫೋಟೋ ಹೊಡ್ಸ್ಕೊತೀರಾ? ಅಲ್ಲಿಗೆ ನೀವು ಪುಕ್ಷಟೆ ಕೊಟ್ಟಿದ್ರೆ ಅವ್ರಿಗೆ ಅಂತ ಆಯ್ತಲ್ವ? ಅಲ್ಲಿಗೆ ಸತ್ಯ ಅಲ್ವಾ ಅದು? ನೀವು ಟಿಕೆಟ್ ಇಟ್ಕೊಂಡು ಫೋಟೋ ಹೊಡ್ಸ್ಕೊತೀರಾ ಅಂತ ಅಂದರೆ ನೀವು ಒಂದು ಪಕ್ಷದ ಇದಾಗಿ ನೀವು ಮಾಡ್ತಾ ಇದ್ದೀರಾ. ಅಟ್ ದ ಸೇಮ್ ಟೈಮ್ ಸ್ಥಳೀಯ ಶಾಸಕ ಸ್ವರೂಪ್ ಅವರ ರಾಜ್ಯ ಏನು ಸೆಂಟ್ರಲ್ ಮಿನಿಸ್ಟರ್ ಅವ್ರದೇ ಪಕ್ಷದ ಬರ್ತಾರೆ, ಅವರನ್ನು ಕೂಡ ಇದು ಮಾಡಿ ನೆಗ್ಲೆಕ್ಟ್ ಮಾಡಿ ಯಾವ ಸಭೆ ಆಗಲಿ ಮತ್ತೊಂದಾಗಲಿ ಏನೂ ಬರ್ತಿಲ್ಲ. ಮತ್ತು ಕುಮಾರಸ್ವಾಮಿ ಬಂದಾಗಲೂ ಕೂಡ ಸರಿಯಾಗಿ ಅವರಿಗೆ ನೀವು ಹೇಳ್ತಾ ಇದ್ದೀರಿ, ಅವ್ರು ಸುಮ್ಮನಿದ್ದಾರೆ, ನೀವೇ ಒಬ್ಬರು ಮಾತ್ರ ಯಾಕೆ? ಸರ್, ನಾನು ಈ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತ, ಪಕ್ಷದ ಜವಾಬ್ದಾರಿ ವ್ಯಕ್ತಿ. ನಾನು NDA ಪಕ್ಷದ ಇವತ್ತಿನ ಪರಿಸ್ಥಿತಿಯಲ್ಲಿ ಶಾಸಕರಿಗೆ ಆ ಚೈತನ್ಯ ಇದೆಯೋ ಶಕ್ತಿ ಇದೆಯೋ ಗೊತ್ತಿಲ್ಲ. ಪ್ರೋಟೋಕಾಲ್ ಯಾವ ಥರ ಕೇಳಬೇಕಾದ್ರೆ ನೋಡಿ, ಒಂದು ಎಲ್ಲರೂ ಕೂಡ ಆ ಸ್ಥಾನಕ್ಕೆ ಬಂದಿದ್ದ ತಕ್ಷಣ ಅದನ್ನೊಂದು ಸ್ಥಾನ ನಿಭಾಯಿಸ್ತಾರೆ ಅಂತ ಸುಳ್ಳು. ಅದು ನಿಜವಾಗಿ ಆ ಶಕ್ತಿ ಇದ್ದಿದ್ರೆ ನೆನ್ನೆ ಪ್ರೊಟೆಸ್ಟ್ ಕೂರ್ಬೇಕಾಯ್ತಲ್ಲಿ. ಅವರು ಆ ಜಾಗದಿಂದ ಯಾಕೆ ಎದ್ದೇಳಬಾರ್ದಾಯ್ತು ಅವರು. ಆದರೆ ನಾನು ನನ್ನ NDA ಪಕ್ಷದ NDA ಸರ್ಕಾರದವರು ಕೇಂದ್ರ ಸಚಿವರು, ಹಾಗಾಗಿ ನಾನು ತಿರುಗಿ ಬಿದ್ದಿದ್ದೀನಿ ನಾನಲ್ಲಿ. ಅವರು ಪಕ್ಷದ ನಾಯಕರಾಗಿರೋ ಅವ್ರು ಕೂರ್ಬೇಕಾಯ್ತು. ಅವರಲ್ಲಿ ಪ್ರೋಟೋಕಾಲ್ ಪ್ರಕಾರ ಅವರು ಸ್ಥಳೀಯ ಶಾಸಕರಲ್ಲ, ಅವರಲ್ಲಿ ಕೂರ್ಬೇಕಾಯ್ತು, ಕುಂತಿಲ್ಲ ಅವರು. ಈಗ ಇವ್ರು ಮಾತಾಡ್ತಾ ಶುರು ಮಾಡಿದ್ರು ಸಾಕು, ಹೋದ ವರ್ಷ ಇಷ್ಟಾಗಿತ್ತು, ಈ ವರ್ಷ ಇಷ್ಟೊಂದು ಆಗಿದೆ, ಹೋದ ವರ್ಷ ಇಷ್ಟು ಬಂದಿದ್ರು, ಇಷ್ಟೊಂದು ಬಂದಿದೆ ಅಂತ ಹೇಳ್ತಾ ಇದ್ದಾರಲ್ಲ. ಏನು ಜಿಲ್ಲೆ ಜನಪ್ರತಿನಿಧಿಗಳೇನಾದ್ರು ಹೋಗ್ಬಿಟ್ರ? ಸರ್, ಇಲ್ಲಿ ಬೇಕಾಗಿದ್ದು ಇಬ್ಬರಿಗೆ. ಇಲ್ಲಿ ಒಂದು ಮಂತ್ರಿಗಳಿಗೆ, ಜಿಲ್ಲಾ ಮಂತ್ರಿಗೆ, ಜಿಲ್ಲಾಧಿಕಾರಿಗಳಿಗೆ ಬೇಕಾಗಿರೋದವ್ರಿಗೆ ಏನು ಬೇಕಾಗಿಲ್ಲ. ಅವ್ರಿಗೆ ಈ ಪ್ರಮೋಷನ್ ಅಂತ ನೋಡಿ ರೀಲ್ಸಲ್ಲಿ, ಈ ಪ್ರಮೋಷನ್ ಬೇಕು ಅವ್ರಿಗೆ. ಅಲ್ಲಿ ಆ ರೀಲ್ಸು ಈಗ ಒಂದು 80% ಕವರ್ ಆಗೈತೆ. ಒಂದು 2-2.5 ಸಾವಿರ ರೀಲ್ಸ್ ಆಗೈತೆ ಈಗ. ಅದಕ್ಕೆ ಒಂದು 15 ಲಕ್ಷ ಕೊಟ್ಟು ಸೋಷಿಯಲ್ ಮೀಡಿಯಾ ಮಾಡಿಕೊಂಡವ್ರೆ. ಅವ್ರಿಗೇನು ಮೀಡಿಯಾ ಏನು ಬೇಕಾಗಿಲ್ಲ ಅವ್ರಿಗೆ. ಆ ಸೋಷಿಯಲ್ ಮೀಡಿಯಲ್ಲಿ ರೀಚ್ ಆಗಬೇಕು ಅವರಲ್ಲಿ. ನೆಕ್ಸ್ಟ್ ಏನಂತ, ನೆಕ್ಸ್ಟ್ ಇಲ್ಲಿ ರಿಲೀವ್ ಆದಾಗ ನೆಕ್ಸ್ಟ್ ಅಲ್ಲ ಮುಂದಕ್ಕೆ ಸೆಂಟ್ರಲ್ ಸ್ಟೇಟಲ್ಲಿ ಒಂದು ಒಳ್ಳೆ ಪೋಸ್ಟ್ ಬೇಕಲ್ಲ. ನೋಡಿ, ನಮ್ಮ ಜಿಲ್ಲೆ ದುರಂತ ಏನು ಅಂತಂದರೆ, ಇಲ್ಲಿ ಯಾವುದೇ ಜಿಲ್ಲಾಧಿಕಾರಿ ಬರಲಿ, ಯಾವುದೇ ಉನ್ನತ ಅಧಿಕಾರಿ ಬರಲಿ, ಅವ್ರು ಬರೋದು ಯಾಕೆ ಅಂತಂದರೆ ಪ್ರಮೋಷನ್ಗೋಸ್ಕರನೇ ಇಲ್ಲಿ ಆಸ್ತಂಭ ಜಾತ್ರೆ ಬಳಸ್ಕೊಳ್ದು ಇವರು, ಬೇರೆ ಯಾವುದಕ್ಕೂ ಇಲ್ಲ. ಯಾರೇ ಬರಲಿ ಅಲ್ಲಿ ಈ ರೀಲ್ಸ್ ಮಾಡಿ ಬಿಡೋದಲ್ಲಿ, ನಾನು ಹಿಂಗೆ ಮಾಡಿದೆ ಹೆಂಗೆ ಮಾಡಿ ತೋರಿಸ್ಕೊಳ್ಳೋದಲ್ಲಿ, ನೆಕ್ಸ್ಟ್ ಒಳ್ಳೆ ಪೋಸ್ಟ್ಗೆ ಕುಂತ್ಕೊಳ್ಳೋದಲ್ಲಿ. ಸೊ ಈ ವ್ಯವಸ್ಥೆ ಒಂದು ಈ ಡ್ರಾಮಾ ಕಂಪ್ನಿಯಲ್ಲಿ ನಮ್ಮದು ನನ್ನ ಹೆಂಗಿದೆ, ನನ್ನ ಎಂಥರೋ ಹೇಳ್ತಾರಲ್ಲ, ನನ್ನ ಕಲೆ ಹೆಂಗಿದೆ ತೋರಿಸಿ ಅಂತ ಹೇಳ್ತಾರಲ್ಲ, ಹಂಗೆ ಆ ಕಲೆ ತೋರ್ಸೋಕೆ ಒಂದು ಜಾಗ ಆತ್ಮಂಬ ದೇವಸ್ಥಾನ ಇಲ್ಲಿ ಅಧಿಕಾರಿಗಳಿಗೆ. ಅದೇ ಥರ ಆಗೋಯ್ತಲ್ಲ ಈಗ. ಅವ್ರು ನಿಜವಾಗಿ ಅವ್ರಿಗೆ ಶಾಸಕ ಸ್ಥಾನದ ಜವಾಬ್ದಾರಿ ಇದ್ದರೆ ನೆನ್ನೆ ಪ್ರೊಟೆಸ್ಟ್ ಕೂರ್ಬೇಕಾಗಿತ್ತು. ಸರ್, ನನ್ನ ಇರೋದು ಒಂದೇ ಇಲ್ಲಿ, ನಿಮಗೆ ಒಂದು ದಿವಸ ಪೂರ್ತಿ ಹಾಸನ ಜಿಲ್ಲೆಯವರಿಗೆ ಬಿಟ್ಬಿಡಿ, ಬೇರೆಯವ್ರಿಗೆ ಬೇಡ. ಯಾವುದೇ ಕಾರಣಕ್ಕೆ ಹೊರ ಜಿಲ್ಲೆಗೆ ಅವಕಾಶ ಕೊಡಲೇಬೇಡಿ. ನೀವು ID ಕಾರ್ಡ್ ತೋರಿಸ್ಬೇಕಾದ್ರು ಅವ್ನು ID ಕಾರ್ಡಲ್ಲಿ, ಅವ್ನು ಆಧಾರ್ ಕಾರ್ಡಲ್ಲಿ ಹಾಸನ ಜಿಲ್ಲೆ ಅಂತ ಇರಬೇಕು. ಒನ್ ಡೇ ಪೂರ್ತಿ ಬಿಡಿ. ಲಾಸ್ಟ್ 2 ಡೇಸ್ ಮಾಡ್ತಿದ್ರು ನೀವು. ಯಾರಿಗೆ ಮಾಡ್ತಾರೆ ಲಾಸ್ಟ್ 2 ಡೇಸ್ ನೀವಲ್ಲಿ? ಅವತ್ತು ನಮ್ಮ ಸ್ಥಳೀಯರಿಗೆ ಬಿಡಿ, ದರ್ಶನಕ್ಕೆ ಅವತ್ತಲ್ಲಿ. ಸರ್, ಮುಂದಕ್ಕೆ ಏನಿಲ್ಲ. ಇವ್ರೇನು ಶಿಷ್ಟಾಚಾರ ಉಲ್ಲಂಘನೆ ಮಾಡಿದ್ರೆ ಪ್ರತಿಯೊಂದು ನಾವಲ್ಲಿ
ಇನ್ನು ಕೋರ್ಟ್ ಮೆಟ್ಲಿರೋದು ಗ್ಯಾರಂಟಿ ಸರ್. ಅದಕ್ಕೆ ನಾವು ಸಿದ್ಧವಾಗಿದ್ದೀವಿ. ಈಗ ಕೋರ್ಟಲ್ಲಿ ಏನೇನು ಮಾಡ್ಬೇಕಂತ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ ನಾವು. ಅಲ್ಲಿ ಈ ಆಸ್ತಂಭ ಜಾತ್ರೆ ಮಾತ್ರ ಎಂಡಿನ ನೆಕ್ಸ್ಟ್ ಯಾವುದೇ ಕಾರಣಕ್ಕೂ ಇದಕ್ಕೊಂದು ಸಪ್ರೇಟ್ ಸಮಿತಿನೋ ಇಲ್ಲ ಒಂದು ಏನು ಹೇಳಿ ನಿಗಮ ಮಂಡಳಿ ಮಾಡಿ ಅದು ಶಿಸ್ತುಬದ್ಧ ನಡೆಯುವಂಥ ಕೆಲಸವನ್ನು ನ್ಯಾಯಾಂಗದ ಅಡಿಯಲ್ಲಿ ನಡೆಸುವಂಥ ಕೆಲಸವನ್ನು ಮಾಡಬೇಕಂತ ತೀರ್ಮಾನ ಮಾಡಿದ್ದೀವಿ.